ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು UK ಇಂದ ವ್ಲಾಗ್ಸ್ನ ಅಂದರೆ ಡೈಲಿ ವ್ಲಾಗ್ಸ್ನ ಸ್ಪೆಷಲ್ ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಡೇ 1 ಆಫ್ 365 ಡೇಸ್. ಸೊ ಇವತ್ತು ಮೊದಲನೇ ದಿನ ಏನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಫ್ಟರ್ 2 ಮಂತ್ಸ್ ನಂಗೆ ಹುಷಾರಿರಲಿಲ್ಲ, ಅಂದರೆ ಸರ್ಜರಿ ಆಗಿ ಬೆಡ್ ರೆಸ್ಟಲ್ಲಿದೆ. 2 ತಿಂಗಳು ಆದಮೇಲೆ ಇನ್ಮೇಲೆ UK ನಾನು ಬಂದು ಇಲ್ಲಿಗೆ 10 ವರ್ಷ 9 ವರ್ಷ ಆಗ್ತಾಯಿದೆ. ಸೊ ಇಲ್ಲಿ ನಾನು ತುಂಬ ಲೈಫ್ನ ನೋಡಿದ ಮೇಲೆ ಇನ್ಮೇಲೆ ಇದರಲ್ಲಿ ಪ್ರತಿದಿನ ಏನಾದರೂ ಒಂದೊಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಏನೋ ಒಂದು ನಾನು ಇಲ್ಲಿ ಬೇಸಿಕಲಿ ಏನು ನಡೆಯುತ್ತೆ ಅದನ್ನು ಡೈರೆಕ್ಟಾಗಿ ರಾಗ್ಲಿ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಒಂದು UK ಏನಂದರೆ, ನಮ್ಮ ಕಡೆ ಹೆಂಗೆ ಪ್ರೈಮರಿ ಸ್ಕೂಲಿಂದ ಸೆಕೆಂಡ್ರಿ ಸ್ಕೂಲಿಗೆ ಹೋಗ್ತೀವೋ, ಇವತ್ತು ಬಂದು ನ್ಯಾಷನಲ್ ಸ್ಕೂಲ್ ಇಲ್ಲಿ UK ಅಲಾಟ್ಮೆಂಟ್ ಡೇ ಅಂತ ಇರುತ್ತೆ. ಸೊ ಇದೇ ಥರ ಪ್ರತಿಯೊಂದು ದಿನವೂ ಒಂದೊಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಫಸ್ಟ್ ಇನ್ಫಾರ್ಮೇಷನ್ ಬಂದು ಇವತ್ತು ಬಂದು ಅಲಾಟ್ಮೆಂಟ್ ಡೇ. ಏನಂದರೆ ನಮ್ಮ ಕಡೆ ನಾವು 7th ಸ್ಟ್ಯಾಂಡರ್ಡ್ ಹೆಂಗೆ ಅಂದರೆ ಏಜ್ 11 ಇಂದ 12 ಇರೋ ಮಕ್ಕಳು ಎಕ್ಸಾಮ್ಸ್ ಬರೀತಾರೆ, ಎಂಟ್ರೆನ್ಸ್ ಎಕ್ಸಾಮ್ಸು. ಸೊ ಮತ್ತು ಕೆಲವೊಂದು ಸ್ಟೇಟ್ ಸ್ಕೂಲ್ಸ್ ನಾರ್ಮಲ್ ಸ್ಕೂಲ್ಸ್ ಇರುತ್ತಲ್ಲ, ಅದು ಬೇಸ್ಡ್ ಆನ್ ಅಲೋಕೇಶನ್ಸ್, ಈ ಏರಿಯಾಗೆ ಯಾವ್ಯಾವ ಸ್ಕೂಲ್ ಇದೆಯೋ ಅಲ್ಲಿ ಪೋಸ್ಟ್ ಕೋಡ್ ಬೇಸ್ ಮೇಲೆ ಕೊಡ್ತಾರೆ. ಇದ್ರ ಬಗ್ಗೆ HK ಡೀಟೇಲ್ಸ್ ನಾನು ಒಂದೇ ವಿಡಿಯೋಲಿ ಹೇಳಿದ್ರೆ ತುಂಬ ಮಿಕ್ಸ್ ಆಗಿಬಿಡುತ್ತೆ, ನಾನು ಹೇಳೋಕ್ಕೋಗಲ್ಲ. ಸೊ ಇದು ಬಂದು ಒಂದು ಎಕ್ಸಾಮ್ ಬರೀತಾರೆ, ಗ್ರಾಮರ್ ಸ್ಕೂಲ್ಸ್ ಅಂತ ಇರುತ್ತೆ, ಮತ್ತು ಕೆಲವೊಂದು ಇಂಡಿಪೆಂಡೆಂಟ್ ಸ್ಕೂಲ್ಸಿಗೆ ಎಂಟ್ರೆನ್ಸಿಗೆ ಇಯರ್ 7 ಎಕ್ಸಾಮ್ಸ್ 11 ಇರೋರು ಈಗ ಬರೀತಾರೆ. ಸೊ ಈ ಎಕ್ಸಾಮ್ಸ್ ರಿಸಲ್ಟ್ ಬಂದಿರುತ್ತೆ ಆಗಲೇ ಎಷ್ಟೋ ದಿನದಿಂದ. ಸೊ ಇವತ್ತು ಬಂದು ಅವರು ಪ್ರಿಫರೆನ್ಸ್ ಮೇಲೆ ಚಾಯ್ಸ್ ಕೊಟ್ಟಿರ್ತಾರೆ 3 ಸ್ಕೂಲ್ ಅಪ್ಲೈ ಮಾಡೋದಕ್ಕೆ. ಯಾವ್ಯಾವ ಮಕ್ಕಳಿಗೆ ಯಾವ್ಯಾವ ಸ್ಕೂಲ್ ಸಿಕ್ಕಿದೆ, ಅವ್ರು ಅಂದ್ಕೊಂಡಿರೋಂಥ ಸ್ಕೂಲು ಅವರು ಬೇಸ್ಡ್ ಆನ್ ಅವರ ರ್ಯಾಂಕಿಂಗ್ಸ್ ಮೇಲೆ ಕೊಟ್ಟಿರ್ತಾರೆ. ಸೊ ಇವತ್ತು ಬಂದು ಎಷ್ಟೋ ಜನ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ಯಾವ್ಯಾವ ಸ್ಕೂಲ್ ಸಿಕ್ಕಿದೆ ಗೊತ್ತಿಲ್ಲ. ಸೊ ಅರಣ್ಯಂಗೆ ಬಂದು ನಾವು ಈ ಜಾಗದಲ್ಲಿಲ್ಲ, ಬೇರೆ ಜಾಗದಲ್ಲಿ ಒಂದು ಗ್ರಾಮರ್ ಸ್ಕೂಲ್ ಎಕ್ಸಾಮ್ ಬರ್ಸಿದ್ವಿ, ಅಲ್ಲಿ ಸಿಕ್ಕಿದೆ ಅವಳಿಗೆ ಸ್ಕೂಲು. ಇದ್ರ ಬಗ್ಗೆ ಫರ್ದರ್ ಇನ್ಫಾರ್ಮೇಷನ್ನ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಬೇಸಿಕಲಿ ಕಂಗ್ರಾಟ್ಸ್ ಎಲ್ಲರಿಗೂ, ಯಾರ್ಯಾರಿಗೆ ಅಂದ್ಕೊಂಡಿರೋ ಅಂಥ ಸ್ಕೂಲ್ ಸಿಕ್ಕಿದೆ, ನ್ಯಾಷನಲ್ ಅಲಾಟ್ಮೆಂಟ್ ಆಗಿದೆ. ಅಂದರೆ ಎಲ್ಲ ಮಕ್ಳಿಗೂ, ಪ್ರತಿಯೊಂದು ಮಕ್ಕಳು ಇಂಗ್ಲೆಂಡಲ್ಲಿರೋರಿಗೂ ಒಂದೊಂದು ಸ್ಕೂಲ್ನ ಅಲಾಟ್ ಮಾಡ್ತಾರೆ ಈಗ ಸೆಕೆಂಡ್ರಿ ಸ್ಕೂಲಿಗೆ. ಇಲ್ಲಿಂದ ಮುಂದಕ್ಕೆ ಅವರು ಹೈಸ್ಕೂಲ್ವರೆಗೂ ಅಲ್ಲೇ ಓದ್ತಾರೆ. ಸೊ ಈ ಥರದ ಮುಂದೆ ಬರ್ತಾ ಬರ್ತಾ ತುಂಬ ಇನ್ಫಾರ್ಮೇಷನ್ ಬರುತ್ತೆ ಪ್ರತಿ ದಿನದ ರೀಲ್ಸಲ್ಲೂ, ವೀಡಿಯೋಸಲ್ಲಿ. ಸೊ ಎಲ್ಲರೂ ಫಾಲೋ ಮಾಡಿ. ಏನೋ ಒಂದು ಗೊತ್ತಿಲ್ಲ ಏನು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಬಟ್ ಆದರೆ ಶುರು ಮಾಡೋದಂತೂ ಮಾಡಬೇಕು. ಇನ್ಮೇಲೆ ಜಪ ಎಣಿಸೋದು, ಮುಂದಕ್ಕೆ ಹಾಕೋದು, ಅಯ್ಯೋ ನಾನು ಏನಾದರೂ ಮಾಡಬೇಕಿತ್ತು ಮಾಡ್ತಾ ಇಲ್ಲ ಅಂತ ನಾನು ಅನ್ಕೊಳ್ಳೋದು. ಸೊ ಇದೇ ರೀತಿ ಒಂದಿನ ನಾನು ಯೂಟ್ಯೂಬ್ನ ಹಿಂಗೆ ಶುರು ಮಾಡಿದ್ದು, ಅದು ಒಂಥರ ಸಕ್ಸಸ್ಫುಲ್ಲಾಗೇ ಹೋಗ್ತಾ ಇತ್ತು ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 3-4 ಇಯರ್ಸಿಂದ ನಾನು ಪ್ರಾಪರಾಗಿ ವೀಡಿಯೋಸ್ ಮಾಡಿಲ್ಲ. ಬಟ್ ಆದರೆ ಇನ್ಮೇಲೆ ನಾನು ಹೇಳಿದ್ನಲ್ಲ, 2 ತಿಂಗಳಿಂದ ಬೆಡ್ ರೆಸ್ಟು ಮತ್ತು ಈ ಮನೆಯಿಂದ ಈಚೆಗಡೆ ಮುಖ ತೋರಿಸಿಲ್ಲ ಇದರಿಂದ. ಸೊ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್ ಇನ್ ಲೈಫ್. ಸೊ ಇನ್ಮೇಲೆ ಏನಿದ್ರು ಲೈಫಲ್ಲಿ ನಾನು ಏನೇ ಮಾಡ್ತಾಯಿದ್ರು ಅದನ್ನೆಲ್ಲ ನಾನು ಪಾಸಿಟಿವ್ ಆಗಿ ತೊಗೊಂಡು ಏನು ಮಾಡ್ತೀನಿ ಲೈಫಲ್ಲಿ, ಹೇಗೆ ನಡೆಯುತ್ತೆ. ಸೊ UK ನನ್ನ ಲೈಫ್ ಏನಿರುತ್ತೆ, ಸೊ ಎಲ್ಲನೂ ನಿಮಗೆ ನಾನು ಫ್ಯಾಮಿಲಿ ಮೆಂಬರ್ ಆಗಿ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಎಲ್ಲರೂ ಎಲ್ಲಿ ಕಳೆದೋಗಿದೆ ಅಂತ ಯೋಚನೆ ಮಾಡ್ತಿದ್ರಲ್ವಾ. ಸೊ ಇನ್ಮೇಲೆ ಬಂದು ರೆಗ್ಯುಲರಾಗಿ ನಾನು ಕಾಣಿಸ್ಕೊತೀನಿ, ರೆಗ್ಯುಲರಾಗಿ ನಾನು ಶೇರ್ ಮಾಡ್ತೀನಿ. ಒಂದು ನಾನು ಈ 8-9 ವರ್ಷದಲ್ಲಿ UK ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನೆಲ್ಲ ಪ್ರತಿಯೊಂದು ಶೇರ್ ಮಾಡ್ಕೊತಾ ಹೋಗ್ತೀನಿ. ತುಂಬ ಲೈಫ್ನ ಇಲ್ಲಿ ನೋಡಿದ್ಮೇಲೆ ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್. ಯೂಟ್ಯೂಬ್ ನನಗೆ ತುಂಬ ಹೆಲ್ಪ್ ಮಾಡ್ತಾಯಿತ್ತು. ಸೊ ನನ್ನ ಫಾಲೋವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಎಲ್ಲ ಒಂದು ಫ್ಯಾಮಿಲಿ ಥರ ಇದ್ದರು. ಸೊ ಇನ್ಮೇಲೆ ಬಂದು ನಾನು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ಮಿಸ್ ಮಾಡ್ಕೊಬೇಡಿ. ಸೊ ಐಫೈ ಕನ್ನಡ ವ್ಲಾಗ್ಸ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಫಾಲೋ ಮಾಡಿ. ಸೊ ಇನ್ಮೇಲೆ ನಾನು ಡೈಲಿ ಡಿಫ್ರೆಂಟಾಗಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಯೂಟ್ಯೂಬ್ ಮತ್ತು ಇದು ಏನಂದರೆ ನನಗೆ ಇಟ್ಸ್ ಮೈ ಪ್ಯಾಷನ್, ಇಟ್ಸ್ ಮೈ ಹಾಬಿ. ಐ ಥಿಂಕ್ ಇದರಿಂದ ನನಗೂ, ಇದು ಬೇರೆಯವ್ರಿಗೋಸ್ಕರ ಅಲ್ಲ, ನನಗೋಸ್ಕರನೇ ನಾನು ಮಾಡ್ತಾಯಿದ್ದೀನಿ. ಸೊ ನನ್ನ ಜರ್ನಿಲಿ ನೀವು ಫಾಲೋ ಮಾಡಿ, ಜಾಯ್ನ್ ಆಗಿ. ಲೆಟ್ಸ್ ಸ್ಟಾರ್ಟ್.